ಲೋ ಮಗನೇ, ಹೋಗ್ಬಿಟ್ಟು ನಿಮ್ಮ ಮಾವಯ್ಯನ ಕರ್ಕೊಬಿಟ್ಟು ಹೋಗು, ನಿಧಿ ಅವ್ರ ಮಾವನ. ಅದೇನೋ ಫ್ರೆಂಡ್ ಮನೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಫೋನ್ ಹಾಕ್ತೀನಿ ಕಳಿಸ್ರಿ ಸಂಜೆ ಆದಂಗೆ ಅಂತ ಹೇಳಿದ್ರು. ಇನ್ನೇನು ಹೊತ್ತು ಮುಡುಕ್ತಾ ಬಂತು, ಟೇಮ್ ಆಯಿತು. ಹೋಗಿ ಕರ್ಕೊಂಬಿಟ್ಟು ಹೋಗು. ಅವ್ರಿಗೂ ಸರಿಯಾಗಿ ದಾರಿಗಳು ದಿಕ್ಕುಗಳು ಎಲ್ಲ ಗೊತ್ತಿರಕ್ಕಿಲ್ವಲ್ಲ. ಹೋಗತ್ತಾಗಿ ಕರ್ಕೊಂಬಿಟ್ಟು ಹೋಗು. ಒಂದೆರಡು ಹೆಜ್ಜೆ ಸುಮ್ಮನೆ ಆಮೇಕಿಂದ ಏನಾರ ಹೆಚ್ಚಿಗೆ ಕಮ್ಮಿ ಆದರೆ ಸುಮ್ಮನೆ ಅದು ಬರ್ತದೆ. ಅವರು ಫಸ್ಟ್ ನೀನು ಕಾರ ಓಡಾಡೋ ಅಭ್ಯಾಸವಾ? ಹ್ಞೂ. ಈಗ ಸುಮ್ಮನೆ ಹೋಯ್ತೀನಿ ಅಂತ ಬಸ್ ಹತ್ಕೊಂಡು ಹೋಗೋರಿ. ತಿರುಗಿ ದಾರಿ ಗಿರಿ ಗೊತ್ತಾಗ್ದಿದ್ದಂಗೆ ಇದ್ದು ಈಗ ಬಸ್ಸುಗಳು ಬೇರೆ ಇರಕ್ಕಿಲ್ಲ. ಹೋಗಿ ಗಾಡಿ ಎತ್ಕೊಂಡು ಹೋಗಿ ಹಂಗೆ ನೀ ಕರ್ಕೊಂಬಿಟ್ಟು ಸರ್ನ ಬಾ ಹೋಗು. ಯಾವ ಊರಿಗೆ ಹೇಳಿ ಹೋಗಿರೋದು? ಯಾರ ಮಂತಕ್ಕೆ ಹೋಗಿರೋದು? ಈ ಸುಬ್ಬಣ್ಣ ಸುಬ್ಬಣ್ಣ ತಾತ ಅನ್ನಲ್ವೇ, ಅವ್ರ ಮಂತಕ್ಕೆ ನೀವು ಹೋಗಿರೋದು. ಹೋಗ್ಬಿಟ್ಟು ನೀಟಾಗಿ ಕರ್ಕೊಂಬಿಟ್ಟು ಬಾ ಹೋಗು. ಉಣ್ಣಕ್ಕೆಲ್ಲ ರೆಡಿ ಮಾಡಿವ್ನಿ. ಹ್ಞೂ, ಸರಿ ಕಣಮ್ಮ, ಆಯಿತು. ಕರ್ಕೊಂಡು ಬರ್ತೀನಿ ಬಿಡು, ಹೋಗಿ. ಗಾಡಿ ಹಂಗೆ ನೀನು ಸ್ವಲ್ಪ ಕೆಲಸ ಇತ್ತು ಅಲ್ಲಿ, ಇನ್ನೇನು ಎಲ್ಲ ಮುಗೀತಾ ಬಂತಲ್ವ ನಮ್ಮದು ಶೆಡ್ ಎಲ್ಲನೂ. ಅಲ್ಲಿಗೆ ಹೋಗ್ಬೇಕಿತ್ತು. ಸರಿ ಬಿಡು, ಬರ್ಬೇಕಾರೆ ಹಂಗೆ ನೀನು ನೋಡ್ಕೊಂಡು ಹಂಗೆ ನೀನು ಸರ್ನ ಬರ್ತೀನಿ. ಹೋಯ್ತೀನಿ. ಇನ್ನೇನು ಕೆಲಸ ಐತಾ? ಇಲ್ಲಿ ಅಂತ ಕೆಲಸನೂ ಇಲ್ಲ, ಅದೊಂದಿನ ಇದ್ದಿದ್ದು. ಹೋಗ್ಬಿಟ್ಟು ಸರ್ನ ಕರ್ಕೊಂಬಿಟ್ಟು ಸರ್ನ ಬಾ ಹೋಗು. ಸರಿ ಕಣಮ್ಮ, ಆಯಿತು. ಏನ್ ಬದಿ ಗಮ್ಗುಟ್ಟಿಸ್ತಿದ್ಯಲ್ಲ ಮನೆನ? ಓ ಸರಜಿ, ಏನಿಲ್ಲ ಕಣೆ. ಮನೆಯಾಗೆ ಬೀಗರು ಬಂದಿದ್ರು, ನಾಳೆ ಕೊಯ್ತಾರಂತೆ ಊರಿಗೆ. ಅದಕ್ಕೆ ನೀನು ಯಾರೋ ಫ್ರೆಂಡ್ ಮನೆ ಅಂತ, ಅದೇ ಸುಬ್ಬಣ್ಣ ತಾತ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗವ್ರೆ. ಅದಕ್ಕೆ ನಾನು ಇನ್ನೇನು ಮಾಡಲಿ, ಸರಿ ಬಿಡು ಅಂತ ಹೇಳ್ಬಿಟ್ಟು ಅಡುಗೆ ಪಡುಗೆ ಎಲ್ಲ ಮಾಡ್ದೆ. ಇವತ್ತು ಇಲ್ಲೇ ಇದ್ದು ನಾಳೆ ಕೊಯ್ತಾರಂತೆ, ಕಾರ್ ಬರ್ತದಂತೆ ನಾಳೆ. ಡ್ರೈವರ್ ಕೇಳವ್ರೆ ತಗೊಬಿಟ್ಟು ಬರ್ತಾರಂತೆ. ಅದಕ್ಕೆ ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಅಡುಗೆ ಪಡುಗೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿವ್ನಿ. ನನ್ನ ಮಗನ ಕಳಿಸ್ದೆ, ಅದಕ್ಕೆ ಹೋಗಿ ಕರ್ಕೊಂಬಿಟ್ಟು ಬಾ ಹೋಗು ಅಂತ. ಓಹೋ, ನಿಮ್ಮ ಬೀಗ್ರಾ? ಹೋಗ್ಲಿ ಬಿಡು, ಮಾಡಿಕ್ಕು, ಅಪ್ರೂಪಕ್ಕೆ ಬರ್ತಾರೆ. ಅದು ಪ್ಯಾಟೆಯಿಂದ ಬೇರೆ ಬಂದವ್ರೆ. ಹ್ಞೂ ಕಣಮ್ಮ, ಅದೊಂದು ದೊಡ್ಡ ಕತೆ ಬಿಡು. ದೊಡ್ಡದು ಅಂದರೆ ಯಾಕೆ ಕೇಳಿಯ, ಆಮೇಕಿಂದ ಹಬ್ಬ ಮುಗಿದ್ಮೇಲೆ ಬುತ್ತಿನೆಲ್ಲ ಕುಂತ್ಕೊಂಡು ಏನು ನಡೀತು ಅಂತ ಹೇಳ್ಬಿಟ್ಟು ಎಲ್ಲ ಇಸ್ಯನೂ ಹೇಳ್ತೀನಿ. ಅಯ್ಯೋ ನಮ್ದೊಂದು ದೊಡ್ಡ ಕತೆ ಆಗೋಗ್ಬಿಟ್ಟಿತ್ತು ನನ್ನ ಮಗಳದು ಎಲ್ಲನೂ. ಈ ನೋಡುವೆ ಅದಕ್ಕೆ ನಿಮ್ಮ ಅಂತಕ್ಕೂ ಬರೋಕ್ಕಾಗಲಿಲ್ಲ. ಇಷ್ಟಿತ ಬಂದಾಗ ಹೇಳ್ತೀನಿ ಬಿಡು. ಮತ್ತಿನ್ನೇನು ಈ ಕಡೆಗೆ ಬಂದೆ? ಅದೇನೇ ಹುಸಿ ಸಾರ್ಗಿರಿದ್ರೆ ಹೋಯ್ತೀನೋ ಅಂತ ಬಂದೆ. ನನ್ನ ಗಂಡ ಬೇರೆ ಇಲ್ಲ. ಹ್ಞೂ, ಅವ್ರ ಅಣ್ಣನ ಮನೆಗೆ ಹೋಗೋನಿ. ಅದಕ್ಕೆ ಇನ್ನೊಂದು ಒಬ್ಳಿಗೆ ಇನ್ನೇನು ಸಾರು ಮಾಡ್ಕೊಳ್ಳಿ, ಸಾರಿದ್ರೆ ಕೊಡ್ತೀಯಾ? ಓ ಬಾಬಾ ಅಯ್ಯಪ್ಪ, ಅಯ್ಯೋ ಸಾರೇನು ಎಲ್ಲ ಮಾಡಿದೀನಿ ಅಡುಗೆ, ತುಂಬಿಟ್ಟು ಕೊಡ್ತೀನಿ, ಬಾಂಗೆ ತಗೊಂಡೋಗಿವಂತೆ. ಹ್ಞೂ, ಸರಿ ಸರಿ. ಇದೇ ಮನೆ ತಾನೇ, ಕರ್ಕೊಂಡನ ಬರೋಣ ಇರು. ಹೋಗಿ, ಟೈಮ್ ಆಯಿತು ಅಂತೇಳಿ ಇನ್ನೂ ಒಳಗಡೆ ಕುಂತ್ಕೊಂಡಿದ್ದಂಗೆ ಅವ್ರೆ. ಮಾವ, ಮಾವ. ಸರಿ ಕಣ್ ಸುಬ್ಬಣ್ಣವ್ರೆ, ಬರ್ತೀನಿ. ಇನ್ನೊಂದ್ಸಲ ಬಂದಾಗ ಬರ್ತೀನಿ. ಸರಿನಾ? ಹ್ಞೂ ಹ್ಞೂ ಹ್ಞೂ, ಸರಿ ಬರ್ತೀನಿ. ಮಾವ, ಬನ್ನಿ. ಅಮ್ಮ ಈಗ ಹೇಳ್ತು ಲೇಟ್ ಆಯ್ತೇನೋ ನಾನು ಬಂದಿದ್ದು. ಇಲ್ಲ, ಸರಿಯಾದ ಟೈಮ್ಗೆ ನೀವು ಬಂದಿದ್ಯಾ. ಅದು ಬಸ್ ಇಲ್ವಂತ ಇವಾಗ ಊರಿಗೆ. ನಾನು ಬಸ್ ಇರ್ತದೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಬಸ್ ಇಲ್ಲ. ಅದು ಬೇರೆ ಇವ್ರ ಮನೆ ಪಾಪ ಗಾಡಿ ಇಲ್ಲ. ಅದಕ್ಕೆ ನೀನು ಹೆಂಗೆ ಹೋಗೋದು? ಅದಕ್ಕೆ ನಿಮ್ಮ ಅಮ್ಮಂಗೆ ಫೋನ್ ಹಾಕಿದ್ದು, ಕಳ್ಸಮ್ಮ ಅಂತೇಳಿ. ಪಾಪ ನಿನಗೇನೋ ತೊಂದರೆ ಆಯ್ತೇನೋ. ಅಯ್ಯೋ ಮಾವ, ಎಂಥ ತೊಂದರೆ ಇಲ್ಲ, ಬನ್ನಿ. ಗಾಡಿ ಎತ್ತು ಬನ್ನಿ, ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಸ್ವಲ್ಪ ಕರಡಿಗಳು ಕಟ್ ಅಷ್ಟೇ, ಸಂಜೆ ಆದಂಗೆ. ಅದಕ್ಕೆ ಗಾಡಿಗಳು ಕಡಿಮೆ ಓಡಿಸೋದು. 6 ಗಂಟೆ 6:30 7 ಗಂಟೆ ಆಯಿತು ಅಂತ ಹೇಳಿದ್ರೆ ಸಖತ್ ನಮ್ಮ ಇದ್ರ ಕರಡಿಗಳು ಓಡಾಡ್ಬಿಡ್ತವೆ. ಅದಕ್ಕೆ ನಾನು ಸ್ವಲ್ಪ ಬೇಗನೆ ಬಂದೆ, ಬೇಗ ಕರ್ಕೊಂಡು ಹೊರಟ್ಬಿಡೋಣ ಅಂತ. ನಂದು ಸ್ವಲ್ಪ ಕೆಲಸ ಇತ್ತು, ಹೊಲ್ದ ಹತ್ರ ಬೇರೆ ಹೋಗ್ಬೇಕಿತ್ತು. ಹಾಂ, ಸರಿ ನಡಿಯಪ್ಪ, ಬೇಗ ಹೋಗೋಣ. ಬನ್ನಿ, ಹತ್ತು ಬನ್ನಿ ಗಾಡಿನ. ಅಣ್ಣ ಇನ್ನೇನಿಲ್ಲ, ಇನ್ನೇನೆಲ್ಲ ಕೆಲಸ ಮುಗಿದೋಯ್ತು. ಇನ್ನು ಕೆಲಸ ಫಲಿಸೋದು ಇನ್ನೇನು ಇಲ್ಲ. ಇನ್ನೇನೈತಿನ ಈಗ ಇದೊಂದು ಚೂರು ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಎದ್ಬಿಟ್ಟೆ ಅಂತಂದರೆ, ಅಯ್ಯೋ ಅಣ್ಣ, ಇನ್ನೊಂದು ವಾರನೂ ಬೇಕಿಲ್ಲ, ಇನ್ನೊಂದು 3-4 ದಿನದಾಗ ಎಲ್ಲ ಕೆಲಸನೂ ಮುಗಿಸ್ಬಿಡ್ತೀನಿ. ಆರಾಮಾಗಿ ನೀವು ತಂದುಬಿಟ್ಟು ಎಲ್ಲ ಹಸುಗಳ್ನ ಆರಾಮಾಗಿ ನಿಲ್ಲಿಸ್ಬೋದು. ಅವ್ರ ಇಂಜಿನಿಯರ್ ಹೆಂಗೋ ಹೇಳ್ದಂಗೆ ಎಲ್ಲ ಮುಗಿದೈತೆ, ಇನ್ನು ಯಾವುದು ತೊಂದರೆ ಇಲ್ಲ ಬಿಡಿ, ಆರಾಮಾಗಿ ನೀವು ಮಾಡ್ಕೋಬೋದು. ಓಹೋ, ಏನು ಇಷ್ಟು ಚೆನ್ನಾಗಿ ಶೆಡ್ ಗಿಡ್ಡೆಲ್ಲ ಕಟ್ಟಿ ಒದ್ದು ಮಗ, ಪರವಾಗಿಲ್ಲ. ಒಂದು ರೇಂಜ್ಗೆಲ್ಲ ಮಾಡ್ಕೊತಾವನೆ, ಬುದ್ಧಿವಂತ ಅಂತ ಅನ್ನಿಸ್ತೈತೆ. ಮತ್ತೆ ಹಸುಗಳ್ದೆಲ್ಲ ಮಾತಾಡಿದ್ದೀವಲ್ಲ, ಹಸುಗಳೆಲ್ಲನೂ ಇನ್ನು 4-5 ದಿನ ಕಳಿಸ್ತಾರಂತೆ. ಅವನ್ನೆಲ್ಲ ಕಟ್ಟಾಕಕ್ಕೆ ಮತ್ತೆ ಜಾಗ ಇರಲ್ಲ. ಅವನ್ನ ಬೇರೆ ಕಟ್ಟಾಕಬೇಕು, ಮಾಡಬೇಕು, ಎಷ್ಟೊಂದು ಕೆಲಸ ಇರ್ತದಲ್ವಾ. ಅದಕ್ಕೆ ಎಲ್ಲ ಪಟ ಸ್ವಲ್ಪ ರೆಡಿ ಮಾಡಿಸು, ಸರಿನಾ? ಹಾಗೇನೆ. ಓ ಆ ಕಡೆಯಿಂದ ನೋಡು, ಆ ಕಡೆದೆಲ್ಲ ಅರ್ಧಂಬರ್ಧ ಹಂಗೆ ಬಿಟ್ಬಿಟ್ಟವ್ರೆ. ಇರು ಒಂದು ನಿಮಿಷ, ಹೋಗಿ ಕೇಳ್ಕೊಳ್ಳೋಣ ಬರ್ತೀನಿ. ಅಯ್ಯೋ, ಓ ನಮ್ಮ ನಿಧಿಯವರಲ್ಲ, ಅವರ ಮಾವ ತಾನೇ ನೀವು? ಹ್ಞೂ ಕಣಪ್ಪ, ಅವ್ರ ಮಾವನೇ. ಏನು ಎಲ್ಲ ಶೆಡ್ಡು ಗಿಡ್ಡು ಈ ಥರ ಕಟ್ತಾವನಲ್ಲ ಎಲ್ಲನೂ? ಅದೇ ಬಿಸ್ನೆಸ್ ಹಸುವಿಂದು, ಆಮೇಲೆ ಕೋಳಿ ಗಿಳಿ ಎಲ್ಲ ಸಾಕಾಣಿಕೆ ಮಾಡಬೇಕು, ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಶೆಡ್ಡುಗಳು ಕಟ್ತಾವ್ರೆ. ಈಗ ಸದ್ಯಕ್ಕೆ ಹಸು ಸಾಕಾಣಿಕೆ ಅಷ್ಟೇನೆ. ಹಸುದೊಂದು ಎಲ್ಲನೂ ಮುಗಿಸ್ಬಿಟ್ರೆ ಮತ್ತಿನ್ನೇನು ಇರಲ್ಲ. ಹಸುದೊಂದು ನೋಡ್ಕೊಂತಾರೆ ಫಸ್ಟು. ಇದೆಲ್ಲ ಇಂಪ್ರೂವ್ಮೆಂಟ್ ಆದಮೇಲೆ ಕುರಿ ಹಂಗೆ ಕೋಳಿ ಮಾಡೋಣ ಅಂತ ಅನ್ಕೊಂಡವ್ರಿ. ಅದಕ್ಕೆ ಇಷ್ಟೊಂದೆಲ್ಲನೂ ಮಾಡ್ತಾ ಇರೋದು. ನಿಮ್ದೇನು ಬಿಡಿ, ನಿಮ್ದೆಲ್ಲ ದೊಡ್ಡ ಬಿಸ್ನೆಸ್ಗಳು ಕೇಳ್ಪಟ್ಟಿದ್ದೀನಿ ನಾನು. ನಿಮ್ಮವೆಲ್ಲ ದೊಡ್ಡ ಫ್ಯಾಕ್ಟ್ರಿಗಳು ಅವು ಇವು ಅವೆ ಅಂತ. ಅಯ್ಯೋ! ಅಂತ ಬೆಂಗಳೂರಾಗ ಅಲ್ಲಿರೋದಕ್ಕಿಂತ ನಾನು ಇಲ್ಲಿ ಜೀವನ ಮಾಡ್ಕೊಂಡಿರೋದು ಎಷ್ಟೋ ವಾಸಿ ಕಣಪ್ಪ. ಇಲ್ಲಿ ಸುಮ್ಮನೆನೇ ಅದೇನೋ ಅಂತಾರಲ್ಲ, ತಲೆ ಕೆಟ್ಟೋಗ್ಬಿಡ್ತೈತೆ ಎಲ್ಲಂತೂನು. ಆದ್ರೆ ಇಲ್ಲಿ ಹೆಂಗೋ ಚೆನ್ನಾಗಿ ಇದು ಮಾಡ್ಕೊಂಡವನಲ್ಲ. ಏನು ಒಬ್ಬನೇ ಮಾಡ್ತಾವನ ಬಿಸ್ನೆಸ್ಸು? ಹ್ಞೂ, ಒಬ್ಬರೇನೆ. ಅವ್ರ ಅಮ್ಮ ಎಲ್ಲ ಸಪೋರ್ಟ್ ಮಾಡ್ತಾವ್ರೆ. ಹುಡ್ಗ ಮಾತ್ರ ಭಾಳ ಒಳ್ಳೆನು, ಅಪ್ರಂಜಿ ಹುಡ್ಗ.
ಆದರೆ ಪಾಪ ಅವ್ನ ಹಣೆ ಬರಹನೇ ಸರಿ ಇಲ್ಲ. ಒಂದು ಹುಡುಗಿನ ಕಮಲಿ ಅಂತ ಹೇಳ್ಬಿಟ್ಟು ಒಂದು ಹುಡುಗಿನ ಮದುವೆ ಮಾಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದ. ಅವಳು ಸರಿ ಇಲ್ಲ, ದೊಡ್ಡ ಪೋಟ್ರಂಟಿ ಅವಳು. ಯಾರೋ ಮ್ಯಾನೇಜರ್ ಅವರು ಇವ್ರನ್ನ ಅಂತ ಹೇಳ್ಬಿಟ್ಟು ಇಟ್ಕೊಬಿಟ್ಟು ಗಾರ್ಮೆಂಟ್ಸ್‌ಗೆ ಹೋಗ್ಬೇಕಾದ್ರೆ ಹಂಗೆ ಅವನ ಜೊತೆ ಹೊಂಟೋಗ್ಬಿಟ್ಲು. ಈ ಈ ಹುಡುಗ ಪಾಪ ನೋಡಗಂಟ ನೋಡಿ ಇನ್ನು ಯಾಕೆ ಅವಳ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಡೈವರ್ಸ್ ತಗೊಬಿಟ್ಟು ಈಗ ನೋಡಿ ಇವ್ರ ಪಾಡಿಗೆ ಇವ್ರವ್ರೆ, ಅವ್ರ ಪಾಡಿಗೆ ಅವ್ರವ್ರೆ. ಇನ್ನು ಯಾವ ತೊಂದ್ರೆನೂ ಇಲ್ದಿದ್ದಂಗೆ. ಆ ಕಂಬಳಿ ಇವಾಗ ಜೈಲಿಗೆ ಹೋಗ್ಬಿಟ್ಟು ಜೈಲಾಗ ಅವಳೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾವ್ರೆ. ಫುಲ್ಲು ಜೈಲಾಗೆ ಇರೋದು. ಓಹ್! ಜೈಲಾಗಿರೋದಾ? ಹೌದಾ? ಆದರೆ ಎಂಟು ಕೇಳ್ಪಟ್ಟಿದ್ದೆ ನಾನು ಮದುವೆ ಆಗಿತ್ತು ಅಂತ. ಇಷ್ಟೊಂದೆಲ್ಲ ಕಥೆ ಐತೆ ಅಂತ ಗೊತ್ತಿರಲಿಲ್ಲ. ಹುಡುಗ ಒಳ್ಳೆಯವನಾ? ಹುಡುಗನ ಬಗ್ಗೆ ಹೆಸರಿಕ್ಕಂಗಿಲ್ಲ, ಒಳ್ಳೆಯವನೇನೆ. ಪಾಪ ಜಾಸ್ತಿ ವರ್ಷ ಲವ್ ಮಾಡ್ಬಿಟ್ಟು ಆ ಹುಡುಗಿನ ಮಾತ್ರನೇ ಲವ್ ಮಾಡ್ಬೇಕು ಮದುವೆ ಮಾಡ್ಕೊಂಡಿದ್ದ. ಆದರೆ ಏನು ಮಾಡೋದು ಗ್ರಾಚಾರ ಸರಿ ಇರಲಿಲ್ವಲ್ಲ ಗ್ರಾಚಾರ. ಅದಕ್ಕೇನೆ ಇಷ್ಟೆಲ್ಲ ಆಗೋಗ್ಬಿಡ್ತು. ಆದರೆ ಹುಡುಗ ಮಾತ್ರ ಜಾಸ್ತಿ ಬುದ್ಧಿವಂತ. ಏನಾರ ಒಂದು ಮಾಡ್ತಾನೆ ಇರ್ತಾನೆ. ಅವ್ರ ಅಮ್ಮ, ಅವ್ರ ಅಪ್ಪ ಮೊದಲೆಲ್ಲನೂ ಬುದ್ಧಿ ಹೇಳ್ತಿದ್ರು ಕೇಳ್ತಿರಲಿಲ್ಲ. ಈ ನಡುವೆ ತುಂಬ ಚೇಂಜ್ ಆಗ್ಬಿಟ್ಟವ್ನೆ. ನಮಗೆ ಬುದ್ಧಿ ಹೇಳ್ತಾನೆ, ಹಂಗಿರ್ಬೇಕಣ, ಹಿಂಗಿರ್ಬೇಕಣ ಅಂತ ಹೇಳ್ಬಿಟ್ಟು ಅದೇ ಹೇಳಿದ್ನಲ್ಲ ಒಳ್ಳೆಯವ್ರ ಕಾಲ ಇಲ್ಲ ಅಂತ ಹೇಳ್ಬಿಟ್ಟು. ಒಳ್ಳೆಯವ್ರಿಗೆ ಯಾವತ್ತೂನು ಕಾಲ ಇರಲ್ಲ ಬಿಡು. ಯಾವತ್ತೂನು. ಪಾಪ ಒಳ್ಳೆ ಹುಡುಗರಿಗೆ ಹಿಂಗೇನೆ. ಮತ್ತೆ ಈ ಹುಡುಗಂಗೆ ಏನೋ ಮದುವೆ ಗಿದ್ವೆ ಅಂತ ಏನಾರ ಹುಡುಗ ಏನೋ ಮತ್ತೆ ಲವ್ ಪವ್ವು? ಏ ಛೇ 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 ಅಣ್ಣ, ಆ ಥರ ಇರಲ್ಲ ಹುಡುಗ. ಆ ಹುಡುಗಿ ಬಿಟ್ಟು ಹೋದ್ಮೇಲೆ ಬ್ಯಾರೆ ಯಾವ ಹುಡುಗಿನೂ ಕಣ್ಣೆತ್ತುನು ನೋಡಿಲ್ಲ. ಭಾಳ ಒಳ್ಳೆ ಹುಡುಗ. ಇವನ ಜಾಗದಾಗ ಬ್ಯಾರೆ ಯಾರನ್ನ ಇದ್ಬಿಟ್ಟಿದ್ರೆ ಅಯ್ಯೋ ಯೋಚ್ಬೇಕಾದ್ರೂ ಇಕ್ಕೊಂಡ್ಬಿಟ್ಟು ಓಡಾಡ್ಬಿಟ್ಟಿರೋನೇನೋ. ಆದರೆ ಇವ್ನು ಅಂತನಲ್ಲ ಬಿಡು. ತಲೆನೇನೆ ಕೆಡ್ಸ್ಕೊಳಕ್ಕಿಲ್ಲ ಅಂಥವಕ್ಕೆಲ್ಲನುವೆ. ಭಾಳ ಬುದ್ಧಿವಂತ. ಯಾರ ಮಕನೂ ತಲೆನೂ ಎತ್ತಿ ನೋಡೋಕ್ಕಿಲ್ಲ. ಅಂಥ ಒಳ್ಳೆ ಮಗ ಇವನಂತೂನುವೆ. ಓಹ್! ಹೌದಾ? ಸರಿ, ಸರಿ ಬಿಡು. ಪಾಪ ಒಳ್ಳೆ ಹುಡುಗ ಆದರೆ ಸರಿನೇನೆ. ಇನ್ನೇನು ತೊಂದರೆ ಇಲ್ಲ. ಹೆಂಗೋ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೆದು ಚೆನ್ನಾಗಿ ಇಂಪ್ರೂವ್ ಆಗಲಿ. ಒಳ್ಳೆದಾಗಲಿ. ಯಾವತ್ತಿಂದ ಶುರು ಮಾಡ್ತಾನಂತೆ? ಏನಿಲ್ಲ ಇನ್ನೊಂದು 3, 4 ದಿನ ಒಂದು ಹಸುಗಳೆಲ್ಲ ಬತ್ತವೆ. ಈ ಸ್ವಲ್ಪ ಎಲ್ಲ ಕೆಳಗಡೆ ಎಲ್ಲ ಸಾರಿಸ್ಬೇಕು ಅಷ್ಟೇನೆ. ಎಲ್ಲ ಆಗೋದು ಇಷ್ಟೊತ್ತಿಗೆ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟು ನಿಂತೋಗ್ಬಿಟ್ಟಿತ್ತು. ಪಾಪ ಇವರೆಲ್ಲನೂ ಅಲ್ಲಿ ಇಲ್ಲಿ ದುಡ್ಡು ಹೊಂದಿಸ್ಕೊಂಡು ಲೋನ್ ತಗೋಬಾರ್ದು ಅಂತ ಏನೇನೋ ಮಾಡ್ತಾವ್ರೆ ಗಾಸಿ ಬಿದ್ದುಬಿಟ್ಟು. ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ. ಓಹೋ! ಹಂಗಾ? ಸರಿ, ಸರಿ. ಆದರೆ ಕಷ್ಟದಾರಿ ಅನ್ನಿಸ್ತದೆ ಹುಡುಗ ಅಲ್ವಾ? ಕಷ್ಟಪಟ್ಬಿಟ್ಟು ಮಾಡ್ತಾವನಲ್ಲ. ಬೇರೆಯವರಾಗಿದ್ರೆ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ರಾ? ನಾನು ಇದೇ ಥರನೇ ಮೊದಲಿಗೆ ಸ್ಟಾರ್ಟಿಂಗು ಇದೇ ಥರನೇ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೆ. ನಾನು ಅದು ಅಷ್ಟು ಕಷ್ಟಪಟ್ಟಿದ್ದಕ್ಕೇನೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ನಾನು ಬಂದಿರೋದು. ಹೌದೌದು. ಅಯ್ಯೋ! ಇವ್ರೇನು ಅಲ್ಲೇನು ಜೋರಾಗಿ ಜಗಳನೆ ಮಾಡ್ತಾ ಇದ್ದಂಗವ್ರಲ್ಲ. ಇವರು ಕೂಲರ್‌ನ ಕರ್ಕೊಂಬಿಟ್ಟು ಬಂದರೆ ಕೆಲಸ ಹೇಳಿದ ಟೈಮಿಗೆ ಮುಗಿಸಲ್ಲ. ಈ ಹುಡುಗ ಭಾಳ ಸ್ಟ್ರಿಕ್ಟು. ಮುಗ್ಸು ಅಂತ ತಲೆ ತಿಂತಿರ್ತಾನೆ. ಅದಕ್ಕೆ ಏನಕ್ಕೋ ಜಗಳಕ್ಕೆ ಬಿದ್ದುಬಿಟ್ಟವ್ರೆ ಅನ್ನಿಸ್ತದೆ. ಇರಿ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಅಲ್ಲಿ ನೋಡಿ ಏನೋ ಜೋರಾಗಿ ವಾದ ಮಾಡ್ಕೊತಾವ್ರೆ. ಹ್ಮ್. ಇರಬೇಕು ಹಿಂಗೆ ಹುಡುಗರು. ಅಪ್ಪ ಅಮ್ಮನ ದುಡ್ಡಾಗ ಮಜಾ ಮಾಡೋದಕ್ಕಿನ್ನ ಕಷ್ಟನೋ ಸುಖನೋ ಏನೋ ಒಂದು ಏನೋ ಒಂದು ಇದು ಮಾಡ್ಕೋಬೇಕಲ್ವೇ. ಕಷ್ಟ ಆದರೆ ಕಷ್ಟ, ಸುಖ ಆದರೆ ಸುಖ ಅನ್ನಂಗೆ ಹೆಂಗೋ ಪಾಪ ಸ್ವಂತ ಬಿಸ್ನೆಸ್ ಮಾಡ್ಕೊಂಡವನಲ್ಲ. ಇಂಥ ಹುಡುಗನ ಕಂಡ್ರೆ ನನಗೂ ಹೆಮ್ಮೆ. ಹೆಮ್ಮೆ ಅನ್ನಿಸ್ತದೆ ನನಗಂತೂನು. ಪರವಾಗಿಲ್ಲ ಹಳ್ಳಿನಾಗೇನೆ ಎಷ್ಟು ಚೆನ್ನಾಗೆಲ್ಲ ಬಿಸ್ನೆಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಯೋಚನೆ ಮಾಡಿ ಪಾಪ ಏನು ಶೆಡ್ಡು ಗಿಡ್ಡು ಅಂತ ಎಲ್ಲ ಕಟ್ತಾವನಲ್ಲ. ಅದಕ್ಕಾದ್ರೂ ಮೆಚ್ಕೋಬೇಕಲ್ವ ನಾನು. ಪರವಾಗಿಲ್ಲ. ಚೆನ್ನಾಗೈತೆ ನೋಡು. ಹಸುಗಳು ಮೇವಿಗೆಲ್ಲನೂ ಚೆನ್ನಾಗಿ ರೆಡಿ ಮಾಡಿಬಿಟ್ಟವ್ರೆ. ಹ್ಮ್. ಪರವಾಗಿಲ್ಲ. ಮಾವ ಹೋಗೋದಾ? ಓ ಮುಗಿತೀನಪ್ಪ ಎಲ್ಲ ಕೆಲಸ? ಹ್ಞೂ ಅಂಕಲ್ ಎಲ್ಲ ಕೆಲಸನೂ ಮುಗೀತು. ಇವಾಗ ಅಯ್ಯೋ ನಮ್ದಂತೂ ತಲೆನೋವು. ಈ 4, 5 ದಿನಕ್ಕೆ ಹಸುಗಳೆಲ್ಲ ಬರ್ತವೆ. ಅದನ್ನ ಬೇರೆನೇ ನೋಡ್ಕೋಬೇಕು, ಮಾಡಬೇಕು. ಅದಕ್ಕೇನೆ ನಾನು ಯಾವತ್ತಿಂದ ಅನ್ಕೊಂಡು 1 ತಿಂಗಳೇ 2 ತಿಂಗಳೇ ಕಳೆದೋಗ್ಬಿಡ್ತು ಬಿಸ್ನೆಸ್ ಶುರು ಮಾಡಬೇಕು ಅಂತ. ಈ ಸ್ವಲ್ಪ ಅದು ಇದು ಅಂತ ಪ್ರಾಬ್ಲಮ್ ಆಗ್ಬಿಟ್ಟು ಆಗ್ತಾನೆ ಇರಲಿಲ್ಲ. ಈಗೆಲ್ಲ ರೆಡಿ ಮಾಡ್ಸಿದ್ದೀನಿ. ಇನ್ನೊಂದು ವಾರಕ್ಕೆ ಎಲ್ಲ ರೆಡಿ ಆಗೋಗ್ಬಿಡ್ತೈತೆ. ನೀನು ನೋಡಿದ್ರೆ ನನ್ನ ನೋಡ್ದಂಗೆ ಅನ್ನಿಸ್ತೈತೆ ಕಣಪ್ಪ. ನಾನು ಸ್ಟಾರ್ಟಿಂಗಲ್ಲಿ ಹಿಂಗೇನೆ ಭಾಳ ಕಷ್ಟಪಟ್ಟು ನಾನು ಮೇಲ್ಗಡೆಗೆ ಬಂದೆ. ಎಲ್ಲ ಒಳ್ಳೆದೇನೇ ಆಯಿತು. ನಾನು ಹಂಗೆ ಅಂಕಲ್. ಸದ್ಯ ಎಲ್ಲ ಒಳ್ಳೇದಾಗ್ಬಿಟ್ರೇನೆ ಸಾಕು. ಆಗುತ್ತೆ ಬಾಪ್ಪ.